ಮಾಡಾಯ್ತು ಡೌನ್ ಮಾಡಾಯ್ತು ಎತ್ಬಿಡು ವಿ ಗಾಟ್ ಇಟ್ ಅಲ್ಲ ವಾಟ್ ಹ್ಯಾಪನ್ ಸಿಕ್ಕಿತ್ತು ಒಂದು ಮೀನು ನಾನು ಹಾಕಿದಾಗ ಅದಲ್ಲಿ ಲಾಕ್ ಆಯಿತು ದಾರ ಎಲ್ಲ ಫುಲ್ ತುಂಬ ಬಂತು ದಾರ ಎಳ್ಕೊಂಡಷ್ಟೊತ್ತಿಗೆ ಮೀನು ಬಿಟ್ಟು ಹೋಯಿತು Awesome, awesome. Yes, very nice. Wait, go. ನಮಗೆ ಥ್ರೋಯಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆಕ್ಚುಲಿ ನಾವು ಅದು ಫುಡ್ ಮಾಡ್ತಾ ಇದೀವಲ್ಲ ನಾವು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಅದು ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಇವಾಗ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ 100% ಈಗ ಫಿಶ್ ಕ್ಯಾಚ್ ಆಗುತ್ತೆ ನೋಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಪೂರ್ವಿ ನೀವು ಈ ಟೀಮ್ ನ ಕ್ಯಾಪ್ಟನ್ ಬೀಂಗ್ ಕ್ಯಾಪ್ಟನ್ ಏನ್ ಮಾಡ್ತಾ ಇದ್ದೀರಾ ಅಲ್ಲೊಬ್ರು ಇದಾರೆ ಇಲ್ಲೊಬ್ರು ಇದಾರೆ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ನಮ್ಮ ಮಾತು ಕೇಳಲ್ಲ ಏನ್ ಮಾಡಿ ನಿಮ್ ಮಾತು ಕೇಳಲ್ಲ ಅಂದ್ರೆ ನೀವ್ ಇರೋದೇನಕ್ಕೆ ಕ್ಯಾಪ್ಟನ್ ಅಂದ್ಮೇಲೆ ಬರೀ ಜಗಳ ಆಡಕ್ಕಲ್ಲ ಇರೋದು ಬರಬ್ ಕ್ಯಾಪ್ಟನ್ ಒಬ್ರೇ ಕೆಲಸ ಮಾಡ್ಬೇಕು ಅಂತೇನಿಲ್ಲ ಫರ್ಗೆಟ್ ಅಬೌಟ್ ಯುವರ್ ಟೀಮ್ ವಾಟ್ ಅಬೌಟ್ ದ ಫಿಶ್ ವಾಟ್ ದ ಫಿಶ್ ಇಸ್ ಹ್ಯಾಪನಿಂಗ್ ಟ್ರೈ ಮಾಡ್ತಾ ಇದೀವಿ ಏನ್ ಟ್ರೈ ಮಾಡೋದು ಒಂದ್ ಮೀನ್ ಹಿಡಿಯಕ್ಕಾಗಲ್ವಾ ಹೇಳ್ಕೊಟ್ರಿಲ್ವಾ ಸರಿಯಾಗಿ ಹೇಳ್ಕೊಟ್ರು ಮತ್ ಏನಾಗ್ತಾ ಇದೆ ಆ ಬ್ರೆಡ್ ಸರಿಯಾಗಿ ಮಾಡಿ ಅಂದ್ರೆ ಎಲ್ಲ ಮುದ್ದೆ ಮಾಡಿ ಇಲ್ಲೆಲ್ಲ ಬಿಸಾಕಿದ್ದೀರಾ ಹಂಗೆ 1 ಟೈಮ್ 2 ಟೈಮ್ 3 ಟೈಮ್ ಫೈನ್ ಇದೆಷ್ಟೇ ಸಲ ನೀವು ಹಾಕ್ತಾ ಇರೋದು ಕೊನೆ ಬಾರಿ ಟ್ರೈ ಮಾಡ್ತಾ ಇದೀವಿ ಈ ಸತಿ ಆಗ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಅಷ್ಟರಲ್ಲಿ ಟೈಮ್ ಔಟ್ ಆಗುತ್ತೆ ಹೋಪ್ ವಿ ಗೆಟ್ ಇನ್ ದಿಸ್ ಲಾಸ್ಟ್ ಟ್ರೈ ಪ್ಲೀಸ್ ಇಫ್ ದಿಸ್ ಒನ್ ಗೋಸ್ ರಾಶಿ ಯಾಕೆ ಎವ್ರಿ ಟೈಮ್ ಯಾಕೆ ಇದಾಗ್ತಾರೆ ಎವ್ರಿ ಟೈಮ್ ಒಂದ್ಸಲ ಇಲ್ಲ ಎರಡನೇ ಸಲ ಇಲ್ಲ ಎವ್ರಿ ಟೈಮ್ ಕೋಆರ್ಡಿನೇಷನ್ ಇಲ್ಲ ಯಾಕೆ ನಮ್ ಕ್ಯಾಪ್ಟನ್ ಕೇಳ್ಬೇಕು ಕೋಆರ್ಡಿನೇಷನ್ ಇಲ್ಲ ನಿರಂಜನ್ ಅದು ನಾವು ಟ್ರೈ ಮಾಡಿದ್ವಿ ಪ್ರೀವಿಯಸ್ 2 ಟಾಸ್ಕ್ ತುಂಬಾ ಏನಿಲ್ಲ ಸಿ ಯು ನೋ ವಾಟ್ ಟೀಮ್ ಅಂದ್ರೆ ದೇರ್ ಹ್ಯಾಸ್ ಟು ಬಿ ನಾವು ಮಾಡೋದು ಫಸ್ಟ್ ಥಿಂಗ್ 1 ನಿಮಿಷ ನಾನ್ ಮಾಡೋದಲ್ಲ ಓಕೆ ನೀವೆಲ್ಲ ಸೇರ್ಕೊಂಡು ಮಾಡಿ ಅಲ್ಲೇ ಇರ್ಬೋದಾಗಿತ್ತಲ್ಲ ಇಲ್ಲಿ ಯಾಕೆ ಬಂದ್ರಿ ಹೂ ಗೇವ್ ಯು ದ ಪರ್ಮಿಷನ್ ಅಲ್ಲಿ ಟ್ರೈ ಮಾಡಿ ನೋ ಹೂ ಗೇವ್ ಯು ದ ಪರ್ಮಿಷನ್ ಇರ್ತಿ ಹೇಳಿ ಎಲ್ಲ ಆ ಕಡೆ ಹೋಗಿ ಟೈಮ್ ಇಸ್ ಅಪ್ ಗೋ ಗಾಯ್ಸ್ ಯರ್ ಟೈಮ್ ಇಸ್ ಅಪ್ ನಿಮ್ಮ ಸಮಯ ಮುಗ್ದಿದೆ ಲೀವ್ ಇಟ್ ಸಮಯ ಮುಗ್ದಿದೆ ಏನ್ ಮಿಸ್ಟೇಕ್ ಆಯ್ತು ಫುಡ್ ಮಿಕ್ಸಿಂಗ್ ಯಾರು ಮಾಡಿದ್ ಫುಡ್ ಮಿಕ್ಸಿಂಗ್ ಯಾರು ಮಾಡಿದ್ದು ಫುಡ್ ಮಿಕ್ಸಿಂಗ್ ಯಾರು ಮಾಡಿದ್ದು ಫಸ್ಟ್ ಟೈಮ್ ಸರಿ ಬಂದಿತ್ತು ಸೆಕೆಂಡ್ ಟೈಮ್ ನೀ ಫುಡ್ ಮಿಕ್ಸಿಂಗ್ ಅಂತ ಹೇಳ್ದೆ ತಾನೆ ಫುಡ್ ಮಿಕ್ಸಿಂಗ್ ಯಾರು ಮಾಡಿದ್ದು ನಾನೇ ಮಾಡಿದ್ದು ನೀ ಮಾಡಿದ್ದು ಎಲ್ಲ ರೊಟ್ಟಿ ಮಾಡಿದ್ದು ಇಲ್ಲಿ ಯಾರನ್ನು ವಹಿಸಿಟ್ಕೊಳಕ್ಕೆ ಉಳ್ಸಕ್ಕಿಲ್ಲ ಫುಡ್ ಮಿಕ್ಸ್ ನೀ ಏನ್ ಹೇಳಿದೆ ಫುಡ್ ಮಿಕ್ಸ್ ಮಿಸ್ಟೇಕ್ ಆಯ್ತು ಅಂದ್ರೆ ಯಾರು ಮಾಡಿದ್ದು ಹೊಟ್ಟೆ ಕುತ್ಕೊಂಡ್ ಮಾಡಿದ್ದು ಒಬ್ಬರು ಒಂದೊಂದು ಫಿಶ್ ಫುಡ್ ಒಬ್ರು ಹಾಕಿದ್ರು ಮಿಲ್ಕ್ ಒಬ್ರು ಹಾಕಿದ್ರು ಬ್ರೆಡ್ ಒಬ್ರು ಹಾಕಿದ್ರು ಫೈನಲ್ ಆಗಿ ಕಲ್ಸಿದ್ ಯಾರು ನಾನು ಕವಿತಾ ಅವ್ರು ಕಲ್ಸಿದ್ದು ನೀನು ಕವಿತಾ ಕಲ್ಸಿದ್ದು ನೀರ್ ಎಷ್ಟು ಹಾಕಿದ್ರಿ ಐ ಮೀನ್ ಇದು ನಿಮ್ಗೆ ಕೋಕೋನಟ್ ಇದು ಕೊಟ್ಟಿದ್ದಲ್ಲ ಅದು ಎಷ್ಟು ಹಾಕಿದ್ರಿ ಅದು ಕರೆಕ್ಟಾಗಿ ನಾವು 3 kg ಇದು ಹಾಕೊಂಡ್ರಿ ಬೆಡ್ ಹಾಕೊಂಡ್ರಿ ಅಂದ್ರೆ ಅಂದಾಜು ಎಕ್ಸಾಕ್ಟ್ ಆಗಿ ಹಾಕಿಲ್ಲ ಅಂದಾಜಾಗಿ ಹಾಕೊಂಡೆ ಮತ್ತೆ 1 ಲೀಟರ್ ಹಾಲು ಹಾಕಿದ್ವಿ ಅದಕ್ಕೆ ಮೀನ್ಸ್ ಕೋಕೋನಟ್ ಇದು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ ಪೌಡ್ರು ನಾವು ಎಷ್ಟು ಹೇಳಿದ್ರು ಅಷ್ಟೇ ಮಿಕ್ಸ್ ಮಾಡಿದ್ವಿ ಅದು ಎಲ್ಲಿ ಎಷ್ಟು ಹೇಳಿದ್ರು ಅಷ್ಟೇ ಮಿಕ್ಸ್ ಮಾಡ್ಲಿಲ್ಲ ನೀವು ಇಲ್ಲೆಲ್ಲ ಬಿದ್ದಿಲ್ವಾ ಇಲ್ಲಿ ಅವ್ರು ಕಲ್ಸಿದ್ ಹೆಂಗಿತ್ತು ಗೊತ್ತಾ ನಾನು ನೋಡಿದ್ದೀನಿ ಅದನ್ನ ಕ್ಲೀನ್ ಆಗಿ ಗಟ್ಟಿಯಾಗಿತ್ತು ಅದು ನೀರಲ್ಲಿ ಮೀನ್ ಬರ್ಲಿಲ್ಲ ಅಂದಾಗ ತೆಗೆದಾಗ ಅದು ನೆಂದಿರೋದನ್ನ ನಾವು ತೆಗೆದು ಸೈಡಿಗೆ ಇಟ್ಕೊಂಡ್ವಿ ನೀವು ಎಸಿಬೇಕಾದ್ರೇನೆ ಹಾಳಾಗಿದ್ದನ್ನ ನಾನು ನೋಡಿದ್ದೀನಿ ವಾಣಿ ನೀವೇನ್ ಹೇಳಿದ್ರೆ ನೀವು ಮಿಕ್ಸ್ ಮಾಡಿ ಚೆನ್ನಾಯ್ತಲ್ಲ ಬೇರೆಯವ್ರು ಮಾಡಿದಲ್ಲ ಏನು ಗಬ್ಬಾಗಿತ್ತಾ ಒಟ್ಟಿಗೆನೆ ಒಂದೇ ಟಬ್ಬಿಂದಾನೆ ತಗೊಂಡಿದ್ದು ಅದು ಯಾವಾಗ ಅದು ಮೆತ್ತಗಿದೆ ಅಂತ ಗೊತ್ತಾಯ್ತು ಇಮಿಡಿಯೇಟ್ ನಾನು ಬ್ರೆಡ್ನ ಮತ್ತೆ ಪೌಡ್ರನ್ನ ತಗೊಂಡು ಮಿಕ್ಸ್ ಮಾಡ್ಬಿಟ್ಟು ಟೈಟ್ ಮಾಡಿ ನಾನು ಹೇಳ ಬೇರೆಯವರೆಲ್ಲ ಸ್ಟುಪಿಡ್ ಅನ್ಫಿಟ್ ಯೋಗ್ಯತೆ ಇಲ್ದಿರೋರ ಮಾಡ್ಕೊಳ್ಳಿ ನೀವ್ ಹೇಳಿದಕ್ಕೆ ಅರ್ಥ ಏನು ನೀವ್ ಮಾಡಿ ಚೆನ್ನಾಗಿತ್ತು ಇವ್ರು ಮಾಡಿ ಚೆನ್ನಾಗಿಲ್ಲ ಅಂತ ಅಷ್ಟೇ ತಾನೆ
ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಾವು ನಮ್ಮ ಟೀಮ್ನೇ 2 ಟೀಮಾಗಿ ಬೈಫಕೇಟ್ ಮಾಡಿದ್ವಿ. ಮಾಧುರಿ, ವಾಣಿ ಆ್ಯಂಡ್ ಪೃಥ್ವಿ ಒಂದು ಟೀಮ್ ಆಗಿದ್ರು. ಸೂರಜ್, ನಾನು ಮತ್ತೆ ರೆಫ್ ಒಂದು ಟೀಮ್ ಆಗಿದ್ವಿ. ಸೊ ಆಸ್ ಆ್ಯಂಡ್ ವೆನ್ ಅಂದರೆ ನೀವು ನೋಡಿರ್ಬೋದು, ತುಂಬ ಸತಿ ಹಾಕಿದ್ವಿ. ತುಂಬ ಸತಿ ಹೋಗ್ಬೇಕಾದ್ರೆ ಆಸ್ ಆ್ಯಂಡ್ ವೆನ್ ವಿ ಫೌಂಡ್ ದಟ್ ತುಂಬ ಮೆತ್ತಗಿದೆ ಅಂದಂಗೆ ಒಬ್ಬೊಬ್ರು ಟೀಮ್ನಲ್ಲಿ ಬಂದ್ಬಿಟ್ಟು ಸರಿಯಾಗಿ ಕನ್ಸಿಸ್ಟೆನ್ಸಿ, ಅವ್ರಿಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಬಿಟ್ಟು ಹೋಗ್ತಾ ಇದ್ರು. ಅವ್ರು ಹೇಳಿದ್ದಕ್ಕೆ ಅರ್ಥ ಏನು? ವಾಣಿ, ನೀವ್ ಹೇಳಿದಕ್ಕೆ ಅರ್ಥ ಏನು? ನೀವು ಮಾಡಿದ್ ಸರಿಯಾಗಿತ್ತು, ಬೇರೆ ಮಾಡಿದ್ ಸರಿಯಾಗಿಲ್ಲ ಅಂತ ಅಷ್ಟೇ. ಚೆನ್ನಾಗಿ ಮಾಡಿದ್ರು. ಒಂದು ಮಾತನ್ನ ಒಂದ್ಸಲಿ ಹೇಳಿದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ಡೇ 1 ಇಂದ ನಿಮ್ಮ ಟೀಮಲ್ಲಿ ನಾನು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಹೇಳಿದ್ಮೇಲೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ವಾಟ್ ವೆಂಟ್ ರಾಂಗ್? ಒಂದೇ ಒಂದು ಮೀನನ್ನು ಹಿಡಿಯಕ್ ಆಗದೆ ಇರೋಂತ ಏನಾಗಿದೆ? ಅದು ಹೇಳ್ತಾರಲ್ಲ, ಕಲಿಯೋರ್ಗು ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕಪಿ ವಿದ್ಯೆ. ಆಯ್ತು, ಕಪಿ ವಿದ್ಯೆ ಮಾಡ್ಕೊಂಡಿರಕ್ಕೆ ನಿಮ್ಮನ್ನ ವಿಲ್ಕರಿಸ್ಬೇಕಾ? ನಾವು ಇವಾಗ್ಲೇ ಕಲ್ತ್ಕೊಂಡ್ವಿ. ನಮಗೆ 2 ಮೀನ್ ಸಿಕ್ಕಿದೆ, ಇವಾಗ್ಲೇ ಕಲ್ತ್ಕೊಂಡ್ವಿ. ಯಾರ ಹೆಲ್ಪ್ ಇಲ್ಲದೆ ನಮಗೆ 2 ಮೀನ್ ಸಿಕ್ಕಿದೆ. ಆ ಟೀಮ್ ಅವರು ದರಿದ್ರವಾಗಿ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಸಿಕ್ಕಿಲ್ಲ ಅವ್ರಿಗೆ. ನಿಮ್ ಟೀಮ್ ಅವ್ರಿಗೆ ಫಸ್ಟ್ ಮೀನ್ ಸಿಕ್ಕಿತ್ತವ. ಅದು ಎಳಿಯೋಷ್ಟೊತ್ತಿಗೆ ನಾನು ಸಿಕ್ತು. ಓಕೆ, ನಂಗೆ ಇನ್ಯಾವ ಬಕ್ವಾಸು ಬೇಡ, ನಡೀರಿ ಹೊರಡೋಣ. ನಾನು ಮೊದಲೇ ಹೇಳ್ದಂಗೆ ಇದು ಲಕ್ಕಿಗೆ ಲಕ್ಕಿದ್ರೆ ಮಾತ್ರ ಮೀನು ಸಿಗುತ್ತೆ. ಏನೋ ಕಷ್ಟಪಡೋದು ಏನಿಲ್ಲ. ಏನೋ ನೀರಲ್ಲಿ ಬಿದ್ದು ಮೀನು ಎತ್ಕೊಂಬ ಅಂದರೆ ಅದು ಬೇರೆ ವಿಷಯ. ಇಲ್ಲಿ ಗಾಣ ಹಾಕ್ಬಿಟ್ಟು ತೆಗಿಯೋದೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ನಾವು ನಮ್ದು ಗೊತ್ತಿರೋ ಟೆಕ್ನಿಕ್ಕು ಟಿ ವಿಯಲ್ಲಿ ನೋಡಿ ಕಲ್ತಿರೋ ಟೆಕ್ನಿಕೆಲ್ಲ ಯೂಸ್ ಮಾಡಿದ್ವಿ, ಆದರೂ ಸಿಗ್ತಲ್ಲ. ಸೀರಿಯಸ್ಲಿ ಸಿಗುತ್ತೆ ಅಂತ ಫುಲ್ ಕಾನ್ಫಿಡೆಂಟ್ ಓವರ್ ಬಿಲ್ಡಪ್ ಕೊಟ್ಬಿಟ್ಟೆ. ಒಂದೇ ಒಂದು ಮೀನು ಸಿಗಲಿಲ್ಲ. ಎಷ್ಟು ಮೀನುಗಳಿದ್ದಾವೆ, ನಮ್ಮ ಅದೃಷ್ಟಕ್ಕೆ ಒಂದೇ ಒಂದು ಮೀನು ಸಿಕ್ಕಿಲ್ಲ. ಸಿಕ್ಕಿತ್ತು, ಕೈ ಬಿಟ್ಟೋಯ್ತು. ತುಂಬ ಬೇಜಾರಾಗ್ತಾ ಇದೆ. ಕೈಗೆ ಬಂದಿತ್ತು, ಬಾಯಿ ಬರಲಿಲ್ಲ ಅಂತ. ಟಾಸ್ಕ್ ಮುಗೀತು, 2 ಟೀಮ್ಗೂ ಮೀನುಗಳು ಸಿಕ್ಕಿಲ್ಲ. ತುಂಬಾ ಕಷ್ಟಪಟ್ವಿ. ಆದರೆ ನಮ್ಮ ಟೀಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಒಂದ್ಸರಿ ಟ್ರೈ ಮಾಡಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವ್ರಿಗೆ. ಸೊ ನಾವು ಕಷ್ಟಪಟ್ರು ಅಂದರೆ ನಮ್ಗೆ ಎಲ್ಲಿ ಹೆಂಗೆ ಮಾಡಬೇಕು ಅಂತ ಟೆಕ್ನಿಕ್ಗಳು ಅಷ್ಟೊಂದು ಚೆನ್ನಾಗಿ ಗೊತ್ತಿರಲಿಲ್ಲ. ಆದರೆ ನಂಗೆ ಖುಷಿಯಾಗಿದ್ದ ಸಂಗತಿ ಏನು ಅಂದರೆ, ಅವ್ರ ಟೀಮಲ್ಲಿ ಅಟ್ಲೀಸ್ಟ್ ಎಷ್ಟು ಟ್ರೈಗಳು ಮಾಡಿದ್ರು ಅಲ್ಲಾಡ್ಲೂ ಇಲ್ಲ ಅವ್ರದ್ದು. ನಮ್ಮದು ಟೀಮಲ್ಲಿ ನಮ್ಮ ಮಾಧುರಿ ಎಸ್ದಾಗ ಮತ್ತು ಪೃಥ್ವಿ ಎಳಿಬೇಕಾರೆ ಅವ್ರು ಚೆನ್ನಾಗೇ ಮಾಡಿದ್ರು. ಅವಾಗ ಒಂದಿಷ್ಟು ಉದ್ದದ ಮೀನು ಸಿಕ್ಕಿ ಅದು ಆಲ್ಮೋಸ್ಟ್ ಇನ್ನೇನು ಸಿಕ್ಕಿತ್ತು ನಮ್ಮ ಕೈಗೆ, ಇನ್ನೇನು ಬರ್ತಾಯಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಇದು ನಮ್ಮದು ರಾಡು ಸಿಗಾಕೊಂಬಿಟ್ಟು ವಯರು ಲೇಟ್ ಆಗ್ಬಿಟ್ಟು ಬರಲಿಲ್ಲ ಆಚೆ. ಇವತ್ತು ನಮ್ಮ ಟಾಸ್ಕ್ನಲ್ಲಿ ಆಗಿದ್ದು, ನಮ್ಮ ಟೀಮ್ಗೆ ಆಗಿದ್ದು ಅದೇನೆ. 2 ಟೀಮೂ ಸಖತ್ ಕಷ್ಟಪಟ್ಟು ಟ್ರೈ ಮಾಡಿದ್ದೀವಿ. ಐ ಮೀನ್ ವಿ ಹ್ಯಾವ್ ಆಲ್ ಸೀನ್ ಈಚ್ ಅದರ್ ವರ್ಕಿಂಗ್ ರಿಯಲಿ ಹಾರ್ಡ್. ಆದರೆ ಇಬ್ಬರು ಟೀಮೂ ಒಂದು ಮೀನ್ ಹಿಡಿಯೋಕ್ಕಾಗಲಿಲ್ಲ, ವಿಚ್ ಇಸ್ ವೆರಿ ಸ್ಯಾಡ್. 5 ಜನ ಹುಚ್ಚಗಳಿಲ್ಲ ಇಲ್ಲಿ, ಆಯ್ತಾ? ಏನು ನೋಡ್ತಾ ಇದೀವಿ ಅದು ಹೇಳ್ತಾ ಇದೀವಿ. ಸರಿ, ನೀವು ಅಪ್ಕೊಂಡಿಲ್ಲ ಬಿಡಿ. ಇಲ್ಲಿ ಕೇಳಿ Wait, let him talk.